ನಾವು ಮುಖ್ಯಮಂತ್ರಿ ಪದವೀಧರರು ಅಂತೇಳಿ ನಾವು ನಿಮ್ಮನ್ನು ಘೋಷಣೆ ಮಾಡ್ತೀವಿ ಅನ್ನುವಂಥ ಮಾತು ಕೊಡ್ಬೋದೇನೋ, ಏನೇನಾಗ್ತದೋ ಗೊತ್ತಿಲ್ಲ ಭವಿಷ್ಯದ ಗರ್ಭದಲ್ಲಿ ಏನು ಅಂತೇಳಿ. ಆದರೆ ಬಿ ಜೆ ಪಿಗೆ ಡಿ ಕೆ ಶಿ ಅವರು ಹೋಗ್ತಾರಾ ಇಲ್ವಾ ಅನ್ನೋದು ಇವತ್ತಿನ ದೊಡ್ಡ ಪ್ರಶ್ನೆ. ಫಡ್ನವೀಸ್ ಭೇಟಿ ಆಗ್ತಾರಾ ಇಲ್ವಾ ಅನ್ನುವಂಥದ್ದು, ಅಲ್ಲಿ ಏನಾಗ್ಬೋದು ಅನ್ನೋದು ಎಲ್ಲ ಕುತೂಹಲ ಈಗ ಡಿ ಕೆ ಶಿ ಅವ್ರ ಮೇಲೆ ಇಡೀ ಕರ್ನಾಟಕ ಜನರ, ಅದರಲ್ಲೂ ಕಾಂಗ್ರೆಸ್ ನೆದರ ಅಲ್ಲೇ ಅದ. ಏನು ಮಾಡ್ಬೋದು ಡಿ ಕೆ ಶಿ ಅವರು ಅಂತೇಳಿ. ಆಲ್ರೆಡಿ ನಾ ಸೇಫ್ ಅಂತೇಳಿ ಸಿದ್ದರಾಮಯ್ಯ ಉಳಿತಿರ್ಬೋದು, ಬಟ್ ಕಾಂಗ್ರೆಸ್ ಸೇಫ್ ಇಲ್ಲ. ಸಿದ್ದರಾಮಯ್ಯ ಸೇಫ್ ಇರ್ಬೋದು, ಕಾಂಗ್ರೆಸ್ಸಿಗೆ ಭಯ ಶುರುವಾಗಿದೆ. ಯಾಕಂದ್ರೆ ಈಗ ಅಂಥ ಪೆಟ್ಟುಗಳನ್ನು ತಿಂದ ಈ ಬಿ ಜೆ ಪಿಯಿಂದ, ಬಿ ಜೆ ಪಿ ಆಡಳಿತದಿಂದ, ಬಿ ಜೆ ಪಿ IT CBI ಮತ್ತು ಜೊತೆಗೆ ಇಡಿ ದಾಳಿಗಳಿಂದ ಅನ್ನೋದು ಈಗಾಗಲೇ ಕಣ್ಣು ಮುಂದೆ ರಾಚುವಂಥ ಸತ್ಯಗಳಾಗಿದ್ದಾವೆ. ಏನಾಗ್ಬೋದು? ಡಿ ಕೆ ಶಿ ಬಿ ಜೆ ಪಿಗೆ ಹೋಗ್ಬೋದಾ? ಸರ್ಕಾರ ಕೆಡಬಹುದಾ? ಏನು ಮಾಡ್ಬೋದು? ಇಲ್ಲ ಏನು ಬೇಡಪ್ಪ, ನಾನು ನೆಮ್ಮದಿಯಾಗಿದ್ದೀನಿ, 2028ರಲ್ಲಿ ನೋಡೋಣ, ಅದನ್ನು ನನಗೆ ಕೊಡದೇ ಇದ್ದರೆ ಅಲ್ಲಿವರೆಗೆ ಅಧ್ಯಕ್ಷ ಇರೋಣ ಅನ್ನೋಂಥದ್ದು ನಿರ್ಧಾರ ಮಾಡ್ಬೋದೇನೋ. ಯಾವುದೇನು ನೋಡೋಣ ಅಂತ ಹೇಳ್ತಾ, ಇದು ಇತ್ತೀಚಿನ ಈಗಿನ ಡೆವಲಪ್ಮೆಂಟ್. ಇದು ನಿಮಗೇನು ಅನ್ನಿಸ್ತು? ಡಿ ಕೆ ಶಿ ಅವರು ಬಿ ಜೆ ಪಿಗೆ ಹೋಗ್ಬೋದಾ? ಡಿ ಕೆ ಶಿ ಅವರು ಅಧ್ಯಕ್ಷ ಬಿಟ್ಟು ಕೊಡ್ಬೋದಾ? ಡಿ ಕೆ ಶಿ ಅವರು 22-23 ಜನ ತೆಗೆದುಕೊಂಡು ರಾಜೀನಾಮೆ ಕೊಡ್ಬೋದಾ? ಏನು ಮಾಡ್ಬೋದು ಡಿ ಕೆ ಶಿ ಅವರು? ಇಲ್ಲ ಯಾವುದು ಬೇಡಪ್ಪ, ನಾನು ಕಾಂಗ್ರೆಸ್ ಜೊತೆಗೆ ಇರ್ತೇನೆ ಅಂತ ಮೌನ ಆಗ್ಬೋದಾ? ಹಾಗಾದರೆ ಅವರ ಮೂಲ ಪ್ರವೃತ್ತಿ ಒದ್ದಾದರೂ ನಾನು ತೆಗೆದುಕೊಳ್ತೇನೆ ಅನ್ನುವಂಥದ್ದು, ಅದನ್ನು ಮರಿಬೋದಾ? ಸುಮ್ಮನೆ ಕೂಡ್ಬೋದಾ? ಕೈಗಟ್ಟಿ ಕುಳಿತುಕೊಳ್ಳಲಾರೆ ಎಂಬ ಮಾತನ್ನು ಉಳಿಸ್ಕೊಳ್ತಾರೋ ಅಥವಾ ಅದನ್ನು ಅಳಿಸಿ ಹಾಕ್ತಾರೋ? ಎಲ್ಲ ಡಿ ಕೆ ಶಿ ಅವ್ರ ಮುಂದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.